ಪೆಟ್ರೋಲ್ ದರ ಏರಿಕೆ ಆಗ್ತಾ ಇದ್ದಂತೆ ಜನ ಇವಿ ಬೈಕ್ಗಳ ಮೊರೆ ಹೋಗಿದ್ದಾರೆ. ಆದರೆ ಎಲೆಕ್ಟ್ರಿಕ್ ವಾಹನಗಳು ಜೀವಕ್ಕೆ ಕುತ್ತು ತರ್ತಾ ಇವೆ. ರಸ್ತೆ ನಡುವೆನೇ ದಗದಗ ಅಂತ ಹೊತ್ತಿ ಉರಿತಾ ಇವೆ. ಈ ಕುರಿತ ಸ್ಟೋರಿ ತೋರಿಸ್ತೀವಿ ನೋಡಿ. ರಸ್ತೆ ಬದಿ ಹೊತ್ತಿರುವ ಬೆಂಕಿ, ಅಗ್ನಿಜ್ವಾಲೆಯಲ್ಲಿ ಧಗಧಗಿಸ್ತಿರೋ ಸ್ಕೂಟರ್, ನೋಡ್ತಿದ್ದಂತೆ ಸುಟ್ಟು ಕರಕಲಾಗಿರುವ ವಾಹನ. ಇದು ಬೆಂಗಳೂರು ಉತ್ತರ ತಾಲೂಕಿನ ಶಿವನಪುರದಲ್ಲಿ ಕಂಡುಬಂದ ದೃಶ್ಯ. ಇಲ್ಲಿ ಈ ಬೈಕ್ನ ಸವಾರ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ರಸ್ತೆಯಲ್ಲೇ ಧಗಧಗಿಸಿದ ಇವಿ ಸ್ಕೂಟರ್ ಸ್ವಲ್ಪ ಯಾಮಾರಿದ್ರೂ ಬೈಕ್ ಮಾಲೀಕನ ಪ್ರಾಣಕ್ಕೆ ಕುತ್ತು. ಇವರ ಹೆಸರು ಕುಮಾರ್, ಅವರೇಹಳ್ಳಿಯ ನಿವಾಸಿ. ಈತ ಓಲಾ ಕಂಪನಿಯ ತನ್ನ ಇವಿ ಬೈಕ್ನಲ್ಲಿ ಮಾದನಾಯಕನಹಳ್ಳಿಗೆ ತೆರಳುತ್ತಿದ್ರು. ವಾಹನ ಶಿವನಪುರ ತಲುಪುತ್ತಿದ್ದಂತೆ ಸೀಟ್ನ ಕೆಳಗೆ ಬಿಸಿಯಾದಂತಹ ಅನುಭವ ಆಗೋದಕ್ಕೆ ಶುರುವಾಯಿತು. ಅದ್ಯಾಕೋ ಸುಟ್ಟ ವಾಸನೆ ಮಾಲೀಕ ಕುಮಾರ್ ಮೂಗಿಗೆ ಬಡಿಯಿತು. ಆಗ ಕುಮಾರ್ ಇವಿ ಬೈಕನ್ನ ರಸ್ತೆ ಪಕ್ಕಕ್ಕೆ ಹಾಕಿ ಡಿಕ್ಕಿ ಓಪನ್ ಮಾಡಿದ್ದ. ದಟ್ಟ ಹೊಗೆ ಒಳಗಿಂದ ಬಂತು. ಕ್ಷಣಾರ್ಧದಲ್ಲೇ ಬೈಕ್ ಹೊತ್ತಿ ಉರಿಯಿತು. ಡಿಕ್ಕಿ ತೆಗೆದು ನೋಡಿದಾಗ ಡಿಕ್ಕಿಲಿ ವಾಸನೆ ಹೊಗೆ ಬತ್ತಿತ್ತು. ಅದಕ್ಕಿದ್ದಂಗೆ ಬ್ಲಾಸ್ಟ್ಗಳು, ಶೆಲ್ಗಳು ಬ್ಲಾಸ್ಟ್ಗಳು ಆಗೋದು. ಬ್ಯಾಟ್ರಿ ಶೆಲ್ಗಳೆಲ್ಲ ಈ ಕಡೆ ಆ ಕಡೆ ಎಲ್ಲ ಬ್ಲಾಸ್ಟ್ ಆದವು. ಅವಾಗ ಆಮೇಲೆ ಜಾಸ್ತಿ ಫೈರ್ ಆಗೋಯ್ತು. ಅದು ಆಮೇಲೆ ಫೈರ್ ಸ್ಟೇಷನ್ ಎಲ್ಲ ಹೊಡೆದು ಕಮ್ಮಿ ಆಗಲಿಲ್ಲ, ನೀರು ಹಾಕ್ತಾ ಕಮ್ಮಿ ಆಗಿಲ್ಲ, ಫುಲ್ಲು ಹೆವಿಯಾಗಿ ಎಲ್ಲ ಬ್ಲಾಸ್ಟ್ ಆಗೋಯ್ತು ಸರ್. ಕುಮಾರ್ನ ಅದೃಷ್ಟ ಚೆನ್ನಾಗಿತ್ತು. ಈತನ ಪ್ರಾಣಕ್ಕೇನು ಅಪಾಯ ಆಗಿಲ್ಲ. ಆದ್ರೆ ಇವಿ ಬೈಕ್ ಧಗಧಗಿಸಿದೆ. ಹ್ಯಾಂಡಲ್, ಕಬ್ಬಿಣದ ವಸ್ತುಗಳು ಬಿಟ್ರೆ ಇಲ್ಲೊಂದು ಬೈಕ್ ಇತ್ತು ಅನ್ನೋದಕ್ಕೆ ಯಾವ ಪುರಾವೆಯೂ ಇಲ್ಲದಂತಾಗಿದೆ. ಸರ್ಕಾರ ಮೊದಲು ಇವಿ ವಾಹನಗಳ ಪರೀಕ್ಷೆ ನಡೆಸಿ ಬಳಿಕ ರಸ್ತೆಗೆ ಬಿಡ್ಲಿ ಅಂತ ಕುಮಾರ್ ಸಹೋದರ ಆಗ್ರಹಿಸಿದ್ದಾರೆ. ಮನೆಯಿಂದ ಬರ್ತಾ ಇದ್ರು, ಮನೆಯಿಂದ ಬರ್ಬೇಕಾದ್ರೆ ಹೊರಟಿದ್ರು. ಚಾರ್ಜಿಂಗ್ ಇತ್ತು ಒಂದು 80%. ಅಲ್ಲಿಂದ ಬಂದಿದ್ದಾರೆ, ಒಂದು ಮನೆಯಿಂದ ಒಂದು 500 ಮೀಟರ್ ಬಂದಿದ್ದಾರೆ. ರನ್ನಿಂಗಲ್ಲೇ ಬೆಂಕಿ ಕಾಣಿಸ್ಕೊಂಡು ಫೈರ್ ಆಗಿದೆ. ಇದು ಮತ್ತೆ ಅವ್ರು ಕೆಳಗೆ ಇಳಿದ್ಬಿಟ್ಟಿದ್ದಾರೆ ತಕ್ಷಣನೇ. ಅದು ಫುಲ್ ಬ್ಲಾಸ್ಟ್ ಆಗಿ ಹತ್ಕೊಂಡ್ಬಿಟ್ಟಿದೆ ಸರ್. ಸೇಫ್ಟಿ ಮಾಡ್ಕೊಂಡು ಎಲ್ರಿಗೂ, ಹ್ಯೂಮನ್ಗೆ, ಆಮೇಲೆ ರೋಡ್ ಮೇಲೆ ಇದು ಮಾಡ್ಬೇಕು ಸರ್. ಸದ್ಯ ಪ್ರಾಣಾಪಾಯದಿಂದ ಪಾರಾಗಿರುವ ಮಾಲೀಕ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅದೇನೇ ಹೇಳಿ, ಪೆಟ್ರೋಲ್ ಕಾಸು ಉಳಿಸೋಣ ಅಂತ ಇವಿ ಮೊರೆ ಹೋದವರು ವಾಹನಕ್ಕೆ ಏನಾಗುತ್ತೋ ಅಂತ ದಿಗಿಲುಗೊಂಡಿದ್ದಾರೆ. ಮಂಜುನಾಥ್, ಟಿವಿ9 ನೆಲಮಂಗಲ.